ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂದರೆ ತಮ್ಮ ಪ್ರಕಾರ 50-50 ಅನುಪಾತದಲ್ಲಿ ಏನು ಪರಿಹಾರ ರೂಪವಾಗಿ ತೆಗೆದುಕೊಂಡಿದ್ದಾರೆ, ಎಲ್ಲವೂ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ಅಂತನಾ ಹೇಗೆ? ಸರ್ ಖಂಡಿತ ಸರ್. ಈಗ ತಾಂತ್ರಿಕ ಸಮಿತಿ ಏನು ವರದಿ ಕೊಟ್ಟಿದ್ದಾರೆ ಅದರಲ್ಲೂ ಸ್ಪಷ್ಟ ಕೊಟ್ಟಿದ್ದಾರೆ 50-50 ಅನುಪಾತದಲ್ಲಿ ಕೊಟ್ಟರೆ ನಿವೇಶನ ಕಾನೂನು ಬಾಹಿರ ಅಂತ ಕೊಟ್ಟಿರೋ ಹೊರತು 2023 ನಂತರ ಕೊಟ್ಟದ್ದು ಕಾನೂನು ಬಾಹಿರ ಅಂತ ಹೇಳಿಲ್ಲ. ಸೊ ಅದೇ ರೀತಿ ನನಗೆ ಇರೋ ಮಾಹಿತಿ ಪ್ರಕಾರ ಏನು ಮಾನ್ಯ PN ದೇಸಾಯಿ ಅವರು ವರದಿ ಕೊಟ್ಟರು ಅದರಲ್ಲೂ ಕೂಡ ಎಲ್ಲ 50-50 ಅನುಪಾತದಲ್ಲಿ ನಿವೇಶನದ ಬಗ್ಗೆ ಉಲ್ಲೇಖ ಮಾಡಿರೋ ಹೊರತು 2023 ನಂತರ ನಿವೇಶನ ಬಗ್ಗೆ ನೋಡಿ ಇವರು ದುರದೇಶಪೂರ್ವಕ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬ ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ಆದೇಶವನ್ನು ಮಾಡಿದರೆ, ಆದರೆ ಇದು ಹೆಚ್ಚು ದಿನ ಆಗಲ್ಲ. ಸೊ ಆದಷ್ಟು ಬೇಗ ಆ ಒಂದು ನಿವೇಶನ ವಾಪಸ್ ಪಡೆಯುವಂಥ ಪ್ರಕ್ರಿಯೆ ನಡೆಯುತ್ತೆ ಮತ್ತು ಶಿಕ್ಷೆ ಆಗುವಂಥ ಕೆಲಸ ಮುಂದುವರಿಯುತ್ತೆ. ಈಗ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ನೀಡಿರುವಂಥದ್ದು ಯಾವ ಸಂದರ್ಭದಲ್ಲಿ, ಯಾವ ಇಸ್ವಿಯಲ್ಲಿ? ಸರ್ 30/12/2021 ಆದೇಶ ಮಾಡಿರುವಂಥದ್ದು. 2022 ಅವರ ಹೆಸರಿಗೆ ಕ್ರಯಪತ್ರ ನೋಂದಣಿ ಮಾಡಿಕೊಟ್ಟಿರೋಂಥದ್ದು. ಸೊ ಆ ಕಾರಣದಿಂದ 2023 ನಂತರದ ಅವರು ಆದೇಶ ಮಾಡಿರುವಂಥದ್ದು. ಸೊ ಯಾಕೆಂತೇಳಿದ್ರೆ ಇವರು ಮೊದಲಿಂದಲೂ ಕರ್ನಾಟಕ ಜನತೆಗೆ ಮೋಸ ಮಾಡ್ಕೊಂಬಂದಿದ್ದಾರೆ, ಅಂದರೆ ಸುಳ್ಳು ಹೇಳ್ಕೊಂಬಂದಿದ್ದಾರೆ. ಸೊ ನಾವು ಕಾನೂನು ಬಾಹಿರವಾಗಿ ಪಡ್ಕೊಂಡಿಲ್ಲ, ಕಾನೂನು ಪಡ್ಕೊಂಡಿದ್ದೀವಿ ಹಾಗೆ ಅಂತ ಹೇಳ್ಕೊಂಡ್ರೆ. ಆದರೆ ಈಗ ಏನಾದರೂ ಆ ಒಂದು ಆದೇಶನ ಮಾಡಿದ್ರೆ ಅಧಿಕೃತವಾಗಿ ಅದು ಸ್ವತಃ ಸಿದ್ದರಾಮಯ್ಯ ಮಗನೇ ಒಪ್ಪಂಡಾಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಒಂದು ನಾಟಕ ಮಾಡಿದರೆ ಈ ನಾಟಕ ಹೆಚ್ಚಿದೆ ನಡೆಯಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಾಗಲೇ ಅವರು 14 ನಿವೇಶನಗಳನ್ನ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅದು ಸಮಸ್ಯೆ ಆಗ್ತದ ಅಂತ ಈಗ ಇಂದಿನ ಆದೇಶಗಳನ್ನ ಹೊರಡಿಸಿದ್ರೆ? ಸರ್ ಅವರು ಯಾವಾಗ ನಾನು ಪ್ರಕರಣ ದಾಖಲು ಮಾಡೋದು 3 ದಿನಗಳಲ್ಲಿ ನಿವೇಶನ ವಾಪಸ್ ಕೊಟ್ಟರು ಆಗಲೇ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ ಅವರು ಅಪರಾಧ ಮಾಡೋದು ನಿಜ ಅಂತೇಳಿ. ಆದರೆ ಅಧಿಕೃತವಾಗಿ ಸರ್ಕಾರದಿಂದ ಅದು ಇದಾಗಿಲ್ಲ. ಅವರು ವೈಯಕ್ತಿಕವಾಗಿ ನಾವು ವಾಪಸ್ ಕೊಟ್ಟಿವಿ ಅಂತ ಹೇಳ್ಕೊಂಡಿದ್ದಾರೆ. ಅದು ಸರ್ಕಾರದ ಅಧಿಕೃತ ಆದೇಶ ಮಾಡಿದಾಗ ಅದಕ್ಕಿನ್ನೂ ಹೆಚ್ಚಿನ ಪುಷ್ಟಿ ಸಿಗುತ್ತೆ. ಸೊ ಹಾಗಾಗಿ ಆ ಒಂದು ಆದೇಶ ಆದಷ್ಟು ಬೇಗ ಆಗುತ್ತೆ ಅಂತ ನಿರೀಕ್ಷೆಯಿದೆ. ಈ 50-50 ಅನುಪಾತದಲ್ಲಿ ಎಷ್ಟು ಕೋಟಿ ಮೌಲ್ಯದ ನಿವೇಶನಗಳನ್ನ ಅಕ್ರಮವಾಗಿ ಪಡ್ಕೊಂಡಿರ್ಬೋದು ತಮ್ಮ ಪ್ರಕಾರ? ಸರ್ ನಾನು ಈಗಾಗಲೇ ಮಾನ್ಯ ಗಮನಕ್ಕೆ ತಂದ್ರಾಗೆ 5,000 ಕೋಟಿ ಮೌಲ್ಯದ ಸಾವಿರಾರು ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 2,000 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಒಂದು 1,100 ನಿವೇಶನ ಪಡ್ಕೊಳ್ಳೋಂಥ ಪ್ರಕ್ರಿಯೆ ನಡೀತಿದೆ. ಸೊ ಈಗಾಗಲೇ 2023 ನಂತರದ್ದು. ಸೊ 2023ಗಿಂತ ಮುಂಚಿಂದ ಲೆಕ್ಕ ಹಾಕೊಂಡ್ರೆ ಎಷ್ಟು ಸಾವಿರ ಆಗುತ್ತೆ ಅಂತ ನಾವು ಅಂದಾಜು ಮಾಡ್ಬೋದು. ಶುರುವಾಗಿದ್ದು ಅಂತ ಸರ್ 2020 ನನಗಿರೋ ಮಾಹಿತಿ ಬಗ್ಗೆ 2020 ಶುರುವಾಗಿದೆ. ಸೊ ಈ ಮೂಲ ಪುರುಷನ ಸಿದ್ದರಾಮಯ್ಯ. ಯಾಕಂತಂದರೆ 2015 ಇಸ್ವಿಯಲ್ಲಿ ಈ ಒಂದು ಆದೇಶ ಮಾಡಿದೆ ಸಿದ್ದರಾಮಯ್ಯ. ಆ ಆದೇಶ ಮಾಡ್ಬೇಕಾದ್ರೆ ಅವ್ರು ಸರಿಯಾದ ರೀತಿ ಆದೇಶವನ್ನು ಮಾಡಿದರೆ ಇಂಥ ಆಕ್ರಮಣಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈ ಎಷ್ಟು ಸಾವಿರ ನಿವೇಶನಗಳ ಒಂದು ಅಕ್ರಮಕ್ಕೆ ಮೂಲ ಪುರುಷನ ಸಿದ್ದರಾಮಯ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಎಲ್ಲ ಪ್ರಕ್ರಿಯೆಯಲ್ಲಿ ಬಲಿಪಶು ಆಗ್ತಾ ಇರುವಂಥವ್ರು ಜನಸಾಮಾನ್ಯರು. ಅಂದರೆ ಈಗ 50-50 ಅನುಪಾತದಲ್ಲಿ ಪರಿಹಾರ ನಿವೇಶನಗಳನ್ನ ಪಡ್ಕೊಂಡು ಅದನ್ನ ಮಾರಾಟ ಮಾಡಿರ್ತಾರೆ. ಯಾರೋ ಒಬ್ಬ ಸಾಮಾನ್ಯ ಇವನು ಅದನ್ನ ಖರೀದಿ ಮಾಡಿರ್ತಾನೆ, ಅವನ ಕತೆ ಏನೀಗ ಅಂತ? ಸರ್ ಅದೇ ಸರ್ ಇಲ್ಲಿ ದುರಂತ ಅದೇ ನಂಗೆ ಭಾಳ ಬೇಜಾರಾಗುವಂಥದ್ದು. ಯಾರು ಪ್ರಾಧಿಕಾರ ಪಡ್ಕೊಂಡ್ರೆ ಅವ್ರಿಗೇನು ನಷ್ಟ ಆಗೋಲ್ಲ. ಯಾಕಂದರೆ ಅವರು ಉಚಿತ ಪಡೆದಂಥದ್ದು ಅಕ್ರಮ ಪಡೆದ ನಂತರ ಅವ್ರಿಗೆ ಶಿಕ್ಷೆ ಆಗಲಿ ಅದೊಂದು ಪಾಠ. ಆದರೆ ಪಾಪ ಕಾನೂನು ತಿಳುವಳಿಕೆಯಲ್ಲದೆ ಏನೋ ಒಂದು ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ 50 ನಿವೇಶನಗಳನ್ನು ಪಡ್ಕೊಂಡಿರೋಂಥದ್ದು ಕೋಟ್ಯಾಂತರ ರೂಪಾಯಿ, ಕೆಲವರು ಕೋಟ್ಯಾಂತರ ರೂಪಾಯಿ ಪಡ್ಕೊಂಡಿದ್ದಾರೆ ರೂಪಾಯಿ ಕೊಟ್ಟು. ಅವ್ರಿಗೆ ತುಂಬ ನಷ್ಟ ಆಗುತ್ತೆ. ಆದರೆ ಅವರು ಸರ್ಕಾರದ ಮೇಲೆ ಮತ್ತು ಏನು ಮಾಡಿ ಅವ್ರ ಮೇಲೆ ಕೇಸ್ ಹಾಕೊಂಡ್ರೆ ಆಗುತ್ತೆ. ಯಾಕಂದರೆ ಸರ್ಕಾರ ಮಾಡೋ ತಪ್ಪಿನಿಂದನೇ ಪಾಪ ಅವ್ರಿಗೆ ನಷ್ಟ ಆಗಿರೋಂಥದ್ದು. ಸೊ ಅಂಥವರು ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸ್ಕೊಂಡು ಪರಿಹಾರ ಪಡೆಯಬೋದು. ಸೊ ಆ ನಿಟ್ಟಿನಲ್ಲಿ ಯಾರಾದರೂ ಸಲಹೆ ಸಹಕಾರ ಕೇಳಿದ್ರೆ ಖಂಡಿತವಾಗಿ ನಾನು ಕೂಡ ಸಿದ್ಧ ಇದ್ದೀನಿ.